ಆದರೆ ಅವುಗಳೆಲ್ಲ ಅವನ ಹೃದಯದಲ್ಲೇ ಉಳಿದವು. ಅವನ ಮನಸ್ಸು ಮಾತಾಡುತ್ತಿದ್ದಿತು, ಆದರೆ ಅವನ ತುಟಿಗಳು ಮೌನವಾಗಿದ್ದವು. ನಿತ್ಯ ಅವನ ಮುಖವನ್ನು ಗಮನಿಸುತ್ತಾ ನಿಂತಳು. ಅವನ ಮೌನದಲ್ಲೇ ಏನೋ ಇದೆ ಎಂಬುದು ಅವಳಿಗೆ ಅನುಮಾನವಾಯಿತು. ನಿಜವಾಗಿಯೂ ಏನೂ ಇಲ್ಲವಾ ಎಂದು ಅವಳು ಮತ್ತೊಮ್ಮೆ ಕೇಳಿದಳು, ಈ ಬಾರಿ ಸ್ವಲ್ಪ ಮೃದುವಾಗಿ. ಆರವ್ ಸಣ್ಣ ನಗು ಬೀರಿದನು. ಹೇಳೋದಕ್ಕೆ ಪದಗಳು ಸಾಲ್ತಿಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಆದ್ರೆ ಹೊರಗೆ ಹೇಳಿದ್ದು, ನಂತರ ಹೇಳ್ತೀನಿ, ಒಮ್ಮೆ. ನಿತ್ಯಾಳ ಕಣ್ಣುಗಳಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಆದ್ರೆ ಅವಳು ಒತ್ತಾಯ ಪಾಡಲಿಲ್ಲ. ಸರಿ ಎಂದು ಅವಳು ನಿಧಾನವಾಗಿ ಹೇಳಿದಳು. ಆ ಕ್ಷಣದಲ್ಲಿ ಗಾಳಿ ಸ್ವಲ್ಪ ತಣ್ಣಗಾಯಿತು. ಸಂಜೆ ಇನ್ನಷ್ಟು ಮೌನವಾಗಿತ್ತು. ಇಬ್ಬರೂ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದರು, ಆದ್ರೆ ಇಬ್ಬರ ಮನಸ್ಸುಗಳು ಬೇರೆ ಬೇರೆ ಮಾತುಗಳನ್ನು ಹೇಳುತ್ತಿತ್ತು. ಆರವ್ನ ಹೃದಯದಲ್ಲಿ ಹೇಳದ ಪ್ರೀತಿಯ ಮೊದಲ ನಡುಗು. ನಿತ್ಯಾಳ ಮನಸ್ಸಿನಲ್ಲಿ ಅರ್ಥವಾಗದ ಒಂದು ಹೊಸ ಭಾವನೆ. ಮಾತುಗಳು ಹೊರಬರಲಿಲ್ಲ, ಆದ್ರೆ ಆ ಮೌನವೇ ಅವರ ನಡುವೆ ಒಂದು ಹೊಸ ಸಂಬಂಧವನ್ನು ಕಟ್ಟುತ್ತಿದ್ದಿತು. ಹೇಳಲಾಗದ ಭಾವನೆಗಳು, ಆದರೆ ಸ್ಪಷ್ಟವಾಗಿ ಅನುಭವವಾಗುತ್ತಿದ್ದವು. ಹಾಗೆ ಅವರ ಕಥೆ ಇನ್ನಷ್ಟು ಆಳವಾಗಿ ಸಾಗತೊಡಗಿತು. ಆದ್ರೆ ಅವಳು ಲಕ್ಷ್ಯ ಕೊಡಲಿಲ್ಲ. ನಿತ್ಯ ಅವನ ಮುಖದ ಆ ಮೌನವನ್ನು ಗಮನಿಸಿದರೂ ಅದರಲ್ಲಿ ಇರುವ ಆಳವನ್ನು ಅರಿಯಲಿಲ್ಲ. ಅವಳಿಗೆ ಅದು ಸಾಮಾನ್ಯ ಕ್ಷಣವೇ ಅನಿಸಿತು, ಸ್ನೇಹದ ಒಂದು ಸರಳ ಭಾಗ. ಬಾ ಹೋಗೋಣ ಎಂದು ಅವಳು ಸಹಜವಾಗಿ ಹೇಳಿದಳು. ಆ ಕ್ಷಣವನ್ನು ಹಗುರವಾಗಿ ಮುಂದಕ್ಕೆ ಸಾಗಿಸಿದಳು. ಆರವ್ ಸ್ವಲ್ಪ ತಡವಾಗಿ ತಲೆಯಾಡಿಸಿದನು. ಅವನೊಳಗೆ ಇನ್ನೂ ಆ ಹೇಳಲಾಗದ ಭಾವನೆಗಳು ಅಲೆಗಳಂತೆ ಹರಿಯುತ್ತಲೇ ಇದ್ದವು. ಆದ್ರೆ ಹೊರಗೆ ಅವನು ಶಾಂತವಾಗಿಯೇ ನಡೆದುಕೊಂಡನು. ಇಬ್ಬರೂ ಜೊತೆಯಾಗಿ ನಡೆದು ಹೋಗುತ್ತಿದ್ದರು. ನಿತ್ಯ ಸಾಮಾನ್ಯವಾಗಿ ಮಾತನಾಡುತ್ತಾ, ಆರವ್ ಮೌನವಾಗಿ ಕೇಳುತ್ತಾ. ಅವಳು ತನ್ನ ದಿನದ ಸಣ್ಣ ಸಣ್ಣ ವಿಷಯಗಳನ್ನು ಹೇಳುತ್ತಿದ್ದಳು. ಕ್ಲಾಸ್ನಲ್ಲಿ ನಡೆದ ಘಟನೆಗಳು, ಸ್ನೇಹಿತರ ಜೊತೆಗಿನ ಹಾಸ್ಯ, ಮನೆ ವಿಷಯಗಳು. ಆರವ್ ಅವಳ ಮಾತುಗಳನ್ನು ಕೇಳುತ್ತಿದ್ದನು, ಆದರೆ ಅವನ ಮನಸ್ಸು ಇನ್ನೂ ಆ ಒಂದು ಕ್ಷಣದಲ್ಲಿ ಸಿಲುಕಿಕೊಂಡಿತ್ತು. ನಾನು ಹೇಳಿದ್ದರೆ ಏನಾಗುತ್ತಿತ್ತು? ಅವಳು ಅರ್ಥ ಮಾಡಿಕೊಂಡಿರ್ತಾಳಾ ಎಂಬ ಪ್ರಶ್ನೆಗಳು ಅವನೊಳಗೆ ಮೃದುವಾಗಿ ಮೂಡುತ್ತಿದ್ದವು. ನಿತ್ಯ ಅವನ ಮೌನವನ್ನು ಗಮನಿಸಿದಳು. ನೀನು ಇವತ್ತು ತುಂಬಾ ಮೌನವಾಗಿದ್ದೀಯಲ್ಲ ಎಂದು ಅವಳು ಕೇಳಿದಳು. ಆರವ್ ಸ್ವಲ್ಪ ನಗು ಬೀರಿದನು. ಹೀಗೆ ಎಂದನು. ನಿತ್ಯ ಮತ್ತೇನೂ ಕೇಳಲಿಲ್ಲ. ಅವಳಿಗೆ ಅದು ದೊಡ್ಡ ವಿಷಯವಾಗಿರಲಿಲ್ಲ, ಆದರೆ ಅವನಿಗೆ ಅದು ಹೇಳಲಾಗದ ಒಂದು ಭಾವನೆಯ ಭಾರವಾಗಿತ್ತು. ಆ ಸಂಜೆ ಅವರು ಎಂದಿನಂತೆ ಬೇರ್ಪಟ್ಟರು. ನಿತ್ಯ ಹಗುರವಾದ ಮನಸ್ಸಿನಿಂದ ಮನೆಗೆ ಹೊರಟಳು. ಆರವ್ ಮಾತ್ರ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದನು, ತನ್ನ ಹೃದಯದಲ್ಲಿ ಉಳಿದ ಮಾತುಗಳೊಂದಿಗೆ. ಕೆಲವೊಮ್ಮೆ ಒಬ್ಬರಿಗೆ ಸಾಮಾನ್ಯವಾಗಿರುವ ಕ್ಷಣ ಇನ್ನೊಬ್ಬರ ಹೃದಯದಲ್ಲಿ ಮರೆಯಲಾಗದ ನೆನಪಾಗುತ್ತದೆ. ಹಾಗೆ ಆ ದಿನ ಆರವ್ಗೆ ಅಂಥದ್ದೇ ಆಗಿತ್ತು. ಆರವ್ಗೆ ಹೇಳಬೇಕು ಅನಿಸಿತು, ಆದರೆ ಆ ಮಾತುಗಳು ತುಟಿಗಳವರೆಗೆ ಬಂದು ನಿಂತು ಹೋಗುತ್ತಿದ್ದವು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತಿತ್ತು, ನನಗೆ ಇರುವ ಈ ಭಾವನೆಗಳು ಅವಳಲ್ಲಿಯೂ ಇದೆಯಾ? ನಿತ್ಯ ಅವನ ಜೊತೆ ಹಾಸ್ಯವಾಗಿ ಮಾತನಾಡುತ್ತಿದ್ದಳು, ನಗುತ್ತಾ ಇದ್ದಳು, ಆದರೆ ಅವಳಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಅವಳಿಗೆ ಅದು ಇನ್ನೂ ಸ್ನೇಹವೇ ಆಗಿತ್ತು. ಆರವ್ ಅದನ್ನು ಗಮನಿಸಿದ್ದನು. ನಾನು ಹೇಳಿದರೆ ಎಲ್ಲವೂ ಬದಲಾಗುತ್ತದಾ? ಅವಳು ದೂರ ಹೋಗ್ತಾಳಾ? ಅವಳಿಗೆ ನಾನ್ ಕೇವಲ ಸ್ನೇಹಿತನೇನಾ? ಈ ಯೋಚನೆಗಳು ಅವನನ್ ಕಾಡ್ತಲೇ ಇದ್ದವು. ಒಂದ್ಕಡೆ ಅವನ ಹೃದಯ ಹೇಳ್ತಿತ್ತು, ಹೇಳು, ಸತ್ಯವನ್ನು ಹೇಳು, ಹಗುರವಾಗ್ತೀಯಾ. ಇನ್ನೊಂದ್ಕಡೆ ಅವನ ಭಯ ಹೇಳ್ತಿತ್ತು, ಹೇಳ್ಬೇಡ, ಅವಳನ್ನು ಕಳ್ಕೊಳ್ಬೇಡ. ನಿತ್ಯ ಜೊತೆ ಮಾತ್ನಾಡುವಾಗ ಅವನು ಹಳೆಯದಂತೆ ಕಾಣಲು ಪ್ರಯತ್ನಿಸುತ್ತಿದ್ದನು, ಆದ್ರೆ ಒಳಗೆ ಅವನು ಬದಲಾಗಿದ್ದ. ಅವಳ ಹತ್ರ ಇದ್ದಾಗ ಅವನ ಹೃದಯ ವೇಗವಾಗಿ ತಡತಡಿಸುತ್ತಿತ್ತು. ಅವಳು ನಗಿದಾಗ ಅವನ್ ಕಾರಣವಿಲ್ಲದೆ ಸಂತೋಷವಾಗುತ್ತಿದ್ದ. ಅವಳು ಹೋಗಿದಾಗ ಏನೋ ಖಾಲಿತನ ಉಳಿಯುತ್ತಿತ್ತು. ಒಂದು ಸಂಜೆ ಅವನೊಬ್ಬನೇ ನಡ್ಕೊಂಡು ಹೋಗ್ತಿದ್ದನು. ಗಾಳಿ ತಣ್ಣಗಿತ್ತು, ಸುತ್ತಮುತ್ತ ಮೌನ. ಅವನು ತನ್ನಲ್ಲಿ ನಿಧಾನವಾಗಿ ಹೇಳ್ಕೊಂಡನು, ನಾನು ಅವರಿಗೆ ಹೇಳ್ಬೇಕು, ಆದ್ರೆ ಅವಳು ಹಾಗೆ ಯೋಚಿಸದಿದ್ರೆ. ಅವನ ಹೆಜ್ಜೆಗಳು ನಿಧಾನವಾದವು. ಕೆಲವೊಮ್ಮೆ ಭಾವನೆಗಳನ್ನು ಹೇಳುವುದಕ್ಕಿಂತ ಅವುಗಳನ್ನು ಒಳಗಿಟ್ಟುಕೊಳ್ಳುವುದು ಇನ್ನಷ್ಟು ಕಷ್ಟವಾಗುತ್ತದೆ. ಆದ್ರೆ ಹೇಳಿದ್ರೆ ಏನೋ ಕಳೆದುಕೊಳ್ಳುವ ಭಯವೂ ಇರುತ್ತದೆ. ಆರವ್ ಅದೇ ಎರಡು ನಡುವಿನಲ್ಲಿ ಸಿಲುಕ್ಕೊಂಡಿದ್ದ. ಪ್ರೀತಿ ಹೇಳ್ಬೇಕಾ ಅಥವಾ ಮೌನವಾಗಿಯೇ ಉಳಿಸ್ಬೇಕಾ? ಹಾಗೆ ಅವನ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯುತ್ತಲೇ ಇತ್ತು. ಮತ್ತೆ ಎಂದಿನಂತೆಯೇ ಅವನು ಎದ್ದು ಕಾಲೇಜಿಗೆ ಹೋದನು. ಆ ದಿನವೂ ಎಲ್ಲವೂ ಸಾಮಾನ್ಯವಾಗಿರಬೇಕಿತ್ತು. ಅದೇ ಕ್ಲಾಸ್ಗಳು, ಅದೇ ಜನ, ಅದೇ ಗದ್ದಲ. ಆದ್ರೆ ಅವನಿಗೆ ಮಾತ್ರ ಏನೋ ಬೇರೆಯಾಗಿ ಅನಿಸ್ತಿತ್ತು.
ಕಾಲೇಜಿನ ಗೇಟ್ ಒಳಗೆ ನಡೆದು ಬಂದ ಕ್ಷಣದಿಂದಲೇ ಅವನ ಕಣ್ಣುಗಳು ಅವಳನ್ನೇ ಹುಡುಕುತ್ತಿದ್ದವು.